ಕರ್ಣ ಸೀರಿಯಲ್ನ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ. ಕರ್ಣ ಸೀರಿಯಲ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಕರ್ಣ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕರ್ಣ ಅವರು ಬಂದು ನಿಧಿ ಮತ್ತು ಅವರ ಪ್ರೀತಿ ಬಗ್ಗೆ ರಿವೀಲ್ ಮಾಡ್ತಾರೆ. ಆ್ಯಂಡ್ ನಿತ್ಯ ಮದುವೆದಲ್ಲಿ ಏನಾಯಿತು ಅಂತ ಹೇಳಿ ಎಲ್ಲರಿಗೂ ಕೂಡ ಕಹಿ ಸತ್ಯನ ಹೇಳ್ತಾರೆ. ಏನಂತ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಅವರು ನಿಧಿ ಮತ್ತು ನಿತ್ಯದು ಒಂದು ರಾಜಕುಮಾರಿ ಸ್ಟೋರಿ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ. ನಿತ್ಯ ಮತ್ತು ನಿಧಿ ಅವರಿಬ್ಬರು ಕೂಡ ಅಕ್ಕ ತಂಗಿಯರಾಗಿದ್ದರು. ಅವ್ರ ಮದುವೆಯಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ಯಾವ ಥರ ತೇಜಸ್ ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿದ್ರು ಅನ್ನೋದೆಲ್ಲ ಎಲ್ಲ ಕೂಡ ಒಂದು ಕತೆ ಥರ ರಿವೀಲ್ ಮಾಡ್ತಾರೆ. ಕರ್ಣ ಅವರು ರಿವೀಲ್ ಮಾಡಿದಾಗ ಮನೆಯವರೆಲ್ಲರೂ ಕೂಡ ಅಚ್ಚರಿಯಿಂದ ಕೇಳ್ತಾರೆ, ರಮೇಶನ ಇದೆಲ್ಲ ಮಾಡಿಸಿದ್ದು ಅಂತ ಹೇಳಿ. ಅಚ್ಚರಿಯಿಂದ ಕೇಳಬೇಕಾದ್ರೆ ಅಷ್ಟರಲ್ಲಿ ತೇಜಸ್ ಅವರ ಎಂಟ್ರಿ ಆಗುತ್ತೆ. ತೇಜಸ್ ಅವರು ಕೂಡ ಬರ್ತಾರೆ. ಬಂದ್ಬಿಟ್ಟು ಸತ್ಯನ ತಿಳ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯ ಯಾರು ಕಿಡ್ನ್ಯಾಪ್ ಮಾಡಿಸಿದ್ದು ಹೇಳಿ ಅಂತ ತೇಜಸ್ ಅವ್ರನ್ನ ಕೇಳಿದಾಗ ಕರ್ಣ ಅವರು ಹೇಳ್ತಾರೆ, ನನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಯಾರು ಅಂತ ಹೇಳಿ, ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಯಾರು ಅಂತ ಹೇಳಿ ರಮೇಶ್ ಅವರು ಕೂಡ ಕೇಳ್ತಾರೆ. ಆವಾಗ ತೇಜಸ್ ಅವರು ರಿವೀಲ್ ಮಾಡ್ತಾರೆ, ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ನೀವೇ ಅಂತ ಹೇಳಿ ರಮೇಶ್ ಅವ್ರ ಕಡೆ ಬೆರಳು ಮಾಡಿ ತೋರಿಸಿ ರಮೇಶ್ ಅವ್ರ ಬಗ್ಗೆ ಇರುವಂತಹ ಕಹಿ ಸತ್ಯನ ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಬೋದು. ರಮೇಶ್ ಅವ್ರ ಮುಖವಾಡ ಕಳಚಿ ಬಿದ್ದಿದೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಬೋದು. ಇನ್ನು ಕರ್ಣ ಸೀರಿಯಲ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ಣ ಸೀರಿಯಲ್ ಬಗ್ಗೆ ಡೈಲಿ ಅಪ್ಡೇಟ್ಸನ್ನು ನಾನು ಇವತ್ತಿಂದ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ.